ಇವ್ರು ಡೈರೆಕ್ಟ್ ಮಾಡಿರುವಂತ ಮೂವಿನ ಮಕ್ಳು ನೋಡ್ಬಿಟ್ರೆ ಮಕ್ಳೆಲ್ಲ ಹಾಳಾಗಿ ಹೋಗ್ಬಿಡ್ತಾರೆ. ವೆಲ್ಕಮ್ ಟು ಡೈರೆಕ್ಟರ್ ಸ್ಪೆಷಲ್ ಎಪಿಸೋಡ್ 1. ಇವತ್ತಿನ ಡೈರೆಕ್ಟರ್ ಬಂದು ಸುಕ್ಕಾ ಸೂರಿ ದುನಿಯಾ ಸೂರಿ ಅಂತಾನು ಕರೀತಾರೆ ಇವ್ರನ್ನ. ಹೌದು, ದುನಿಯಾ ಬಂದು ಅವ್ರ ಫಸ್ಟ್ ಮೂವಿನೇ ಆಗಿರ್ಬೋದು, ಆದ್ರೆ ಅದಕ್ಕಿಂತ ಮುಂಚೆ ಎಷ್ಟೋ ಮೂವೀಸ್ಗೆ ಕೋ ರೈಟರ್ ಆಗಿ ವರ್ಕ್ ಕೂಡ ಮಾಡಿದ್ದಾರೆ. ಯೋಗರಾಜ್ ಭಟ್ ಅವರ ಫಸ್ಟ್ ಮೂವಿ ಮಣಿ ಮೂವಿಗೆ ರೈಟರ್ ಆಗಿ ಕೆಲಸ ಮಾಡಿದ್ದಾರೆ. ರಂಗ SLC ಮೂವಿಲಿ ಯೋಗರಾಜ್ ಭಟ್ ಅವ್ರ ಜೊತೆಗೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಕೂಡ ಬರ್ದಿದ್ದಾರೆ. ಪರಮಾತ್ಮ ಮೂವಿಗೆ ಸ್ಕ್ರೀನ್ ಪ್ಲೇ ಕೂಡ ಬರ್ದಿದ್ದಾರೆ. ಇವ್ರ ಫಸ್ಟ್ ಮೂವಿ ಬಂದು ದುನಿಯಾ. ಈ ಮೂವಿ ಯಾವ ರೇಂಜ್ ರೆಕಾರ್ಡ್ ಮಾಡುತ್ತಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಅದಕ್ಕೆ ಇವ್ರನ್ನ ದುನಿಯಾ ಸೂರಿ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಹೋಗ್ತಾ 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 ರಾ ಆಗಿ ಮೂವಿನ ತೆಗಿತಾ ಇದ್ರು. ಎಕ್ಸಾಂಪಲ್ ಜಾಕಿ ಆಗಿರ್ಬೋದು, ಅಣ್ಣಾ ಬಾಂಡ್ ಆಗಿರ್ಬೋದು, ಕಡ್ಡಿಪುಡಿ ಆಗಿರ್ಬೋದು, ಟಗರು ಆಗಿರ್ಬೋದು, ಪಾಪ್ಕಾರ್ನ್ ಮಂಕಿ ಟೈಗರ್ ಆಗಿರ್ಬೋದು, ಬ್ಯಾಡ್ ಮನಸ್ ಆಗಿರ್ಬೋದು. ಸೊ ಈ ಮೂವಿ ಎಲ್ಲ ರಾ ಆಗಿ ತೆಗ್ದಿದ್ದಾರೆ. ಅದಕ್ಕೆ ಅವ್ನ ಸುಕ್ಕಾ ಸೂರಿ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ನನ್ಗಂತೂ ಇವ್ರ ಮೂವಿಲಿ ಯೂಸ್ ಮಾಡುವಂತ ಕ್ಯಾರೆಕ್ಟರ್ ನೇಮ್ಸ್ ಅಂತೂ ನಂಗೆ ಸಖತ್ ಇಷ್ಟ. ಗಲೀಜು, ಮೂಗ, ಕಡ್ಡಿಪುಡಿ, ಡಾಲಿ, ಕಾಕ್ರೋಚ್. ಎಷ್ಟು ಯೂನಿಕ್ ಆಗಿರತ್ತೆ ಹೆಸರುಗಳಂದ್ರೆ, ಕರೆಕ್ಟ್ ಆಗಿ ಈ ರೌಡಿಗಳು ಹೆಂಗ್ ಇಟ್ಕೋತಾರೆ ಹೆಸರುಗಳು, ಅದ್ರ ತರನೇ ಹೆಸರು ಇಟ್ಟಿರ್ತಾರೆ. ಇವ್ರೇನಾದ್ರು ಮೂವಿನ ಡೈರೆಕ್ಟ್ ಮಾಡ್ತಾರೆ ಅಂದ್ರೆ ಮಿನಿಮಮ್ ಗ್ಯಾರಂಟಿ ಇಟ್ಕೋಬಹುದು. ಯಾಕೆಂದ್ರೆ ಎಲ್ಲ ಆಲ್ಮೋಸ್ಟ್ 90%, 95% ಮೂವೀಸ್ ನನಗೆ ಆಲ್ಮೋಸ್ಟ್ ಇಷ್ಟ ಆಗಿದೆ. ಅಷ್ಟು ಯೂನಿಕ್ ಆಗಿರುತ್ತೆ ಇವ್ರ ಮೂವೀಸ್ ಅಂತೂ. ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬಂತು, ಸುಕ್ಕಾ ಸೂರಿ ಅವರು ಯುವರಾಜ್ ಕುಮಾರ್ ಅವ್ರ ಜೊತೆ ಕೊಲಾಬ್ರೇಟ್ ಆಗ್ತವ್ರೆ ಅಂತ. ಅದು ಅನೌನ್ಸ್ ಕೂಡ ಆಗಿದೆ. ಟೈಟಲ್ ಆಗ್ಲಿ, ಶೂಟಿಂಗ್ ಆಗ್ಲಿ ಇನ್ನ ಏನು ಸ್ಟಾರ್ಟ್ ಆಗಿಲ್ಲ. ಆದ್ರೆ ಯುವರಾಜ್ ಕುಮಾರ್ ಅವರಿಗೆ ಡೈರೆಕ್ಟ್ ಮಾಡ್ತವ್ರೆ ಅನ್ನೋ ನ್ಯೂಸ್ ಇದೆ. ಇಂತಿ ನಿನ್ನ ಪ್ರೀತಿಯ, ಜಾಕಿ, ಅಣ್ಣಾ ಬಾಂಡ್, ಟಗರು, ಪಾಪ್ಕಾರ್ನ್ ಮಂಕಿ ಟೈಗರ್, ಕೆಂಡಸಂಪಿ, ಇದಿಷ್ಟು ಮೂವೀಸು ನನ್ ಫೇವ್ರೇಟ್. ನಿಮ್ಗೆ ಸುಕ್ಕಾ ಸೂರ್ಯ ಡೈರೆಕ್ಟ್ ಮಾಡುವಂತ ಯಾವ ಮೂವಿ ನಿಮ್ಗೆ ಇಷ್ಟ ಅಂತ ಕಮೆಂಟ್ ತಿಳಿಸಿ.